ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊನ್ನೆ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನ ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ SMK ಗೆಳೆಯರ ಬಳಗ ಚಾನಲ್ ನ ವಿಡಿಯೋಗಳನ್ನ ನೋಡಿದ್ದೀರಿ ಅನ್ಕೊಳ್ತೀನಿ. ಪಾರ್ಟ್ 1 ಪಾರ್ಟ್ 2 ಎರಡು ವಿಡಿಯೋಗಳು ಬಂದಿದೆ. ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತ ಈ ವಿಡಿಯೋಗಳನ್ನ ನೋಡಿ ತುಂಬಾ ದಿನದ ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋಗಳಲ್ಲಿ ಉತ್ತರ ಕೊಟ್ಟಿದ್ದೀನಿ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕಡೆ ಬರೋದಾದ್ರೆ ನಿಫ್ಟಿ 50 ನೋಡಬಹುದು 169 ಪಾಯಿಂಟ್ಸ್, 0.68% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಆಕ್ಚುಲಿ ಓಪನಿಂಗ್ ಕೂಡ ಚೆನ್ನಾಗಿತ್ತು, ಸ್ಲೈಟ್ಲಿ ತಪ್ಪಲ್ಲೇ ಓಪನ್ ಆಯ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು, ಅಂದ್ರೆ ಸ್ವಲ್ಪ ಫ್ಲಾಟಿಶ್ ಇಂಡಿಕೇಶನ್ ಇತ್ತು. ಬಟ್ ಓಪನಿಂಗ್ ಚೆನ್ನಾಗಿತ್ತು, 25,073ಕ್ಕೆ ಓಪನ್ ಆಯ್ತು. ಕ್ಲೋಸಿಂಗ್ ಅಂದ್ರೆ ನಿನ್ನೆ ಕ್ಲೋಸಿಂಗ್ ನೋಡಬಹುದು 63ಕ್ಕೆ ಇತ್ತು, ಅಂದ್ರೆ 63 ಅಲ್ಲ 69ಕ್ಕೆ ಇತ್ತು. 73ಕ್ಕೆ ಓಪನ್ ಆಯ್ತು, ಅಂದ್ರೆ 4 ಪಾಯಿಂಟ್ಸ್ ಅಪ್ ಅಲ್ಲಿ ಓಪನ್ ಆಯ್ತು, ಅಂದ್ರೆ ಅದು ಕೂಡ ಫ್ಲಾಟಿಶ್. ಬಟ್ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ನೋಡಬಹುದು. ಕೊನೆಯಲ್ಲಿ ಒಂದೊಳ್ಳೆ ಜಂಪ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಒಟ್ಟಿನಲ್ಲಿ 169 ಪಾಯಿಂಟ್ಸ್ ಅಥವಾ 0.68% ಅಪ್ ಅಲ್ಲಿ ನಮ್ಮ ನಿಫ್ಟಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ 594 ಪಾಯಿಂಟ್ಸ್, 0.73% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಓಪನಿಂಗ್ ನೋಡಬಹುದು 852 ಆಯ್ತು. ನಿನ್ನೆ ಕ್ಲೋಸಿಂಗ್ ಅನ್ನ ನೋಡಿದ್ರೆ 785ಕ್ಕೆ, ಅಂದ್ರೆ ಆಲ್ಮೋಸ್ಟ್ ಇಲ್ಲೂ ಕೂಡ 60-70 ಪಾಯಿಂಟ್ಸ್ ಅಪ್ ಅಲ್ಲೇ ಓಪನ್ ಆಯ್ತು. ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಕೊನೆಯಲ್ಲಿ ಇಲ್ಲೂ ಕೂಡ ಜಂಪ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 0.58% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 100 ಅಲ್ಲಿ 0.66% ಪಾಸಿಟಿವ್ ಇದೆ. ನಿಫ್ಟಿ 200 0.64% ಪಾಸಿಟಿವ್ ಇದೆ. ನಿಫ್ಟಿ 500 0.66% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಅಬೌವ್ 0.5% ಅಥವಾ ನಿಯರ್ಲಿ 0.7% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ 0.57% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ 150 ನಲ್ಲಿ ಮಿಡ್ ಕ್ಯಾಪ್ 100 ಅಲ್ಲಿ 0.54% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 0.62% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಬೌವ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ನಲ್ಲಿ 0.85% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 0.74% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 0.95% ಪಾಸಿಟಿವ್ ಇದೆ. ಅಂದ್ರೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇವತ್ತು ಔಟ್ ಪರ್ಫಾರ್ಮ್ ಮಾಡಿದೆ. ಎರಡಕ್ಕೂ ಹೋಲಿಸಿದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು, ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ 0.55% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಕಾರಣಗಳು ಹಲವಿದ್ದಾವೆ. ನನಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಆಕ್ಚುಲಿ ಒಂದು ಗುಡ್ ನ್ಯೂಸ್ ಇದ್ರೆ ಇನ್ನೊಂದು ಬ್ಯಾಡ್ ನ್ಯೂಸ್ ಕೂಡ ಇತ್ತು. ಅಂದ್ರೆ ಬ್ಯಾಡ್ ನ್ಯೂಸ್ ಅನ್ನೋದಕ್ಕಿಂತ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಅಟ್ಯಾಕ್ ಕೂಡ ಮಾಡಿದ್ರು ಟ್ರಂಪ್ ಅವರ ಅಡ್ವೈಸರ್. ಅಟ್ ದ ಸೇಮ್ ಟೈಮ್ ಡೊನಾಲ್ಡ್ ಟ್ರಂಪ್ ಅವರ ನೆಗೋಸಿಯೇಷನ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರು. ಹಾಗೆ US ನೆಗೋಷಿಯೇಟರ್ಸ್ ಕೂಡ ನಿನ್ನೆ ಇಂಡಿಯಾಗೆ ಬಂದಿದ್ದಾರೆ. ಇವತ್ತು ಮಾತುಕತೆಗಳು ಕೂಡ ಸ್ಟಾರ್ಟ್ ಆಗಿದೆ. ಬಹುಶಃ ಈ ಎಲ್ಲ ಸುದ್ದಿಗಳು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿರುವಂತ ಸಾಧ್ಯತೆಗಳಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಅಮೆರಿಕದ ಲೇಬರ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಅಪ್ಡೇಟ್ ಗಳು ಬಂದು ಬಹುಶಃ ಅದು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಾಡಿರ್ಬೋದು. ಯಾಕಂದ್ರೆ ವೀಕ್ನೆಸ್ ಕಂಡು ಬಂದಿದೆ ಲೇಬರ್ ಮಾರ್ಕೆಟ್ ಅಲ್ಲಿ. ಹಾಗಾಗಿ ವೀಕ್ನೆಸ್ ಕಂಡು ಬಂದ್ರೆ ಏನಾಗುತ್ತೆ, ಫೆಡ್ ರೇಟ್ ಕಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿರ್ಬೋದು. ಇವತ್ತಿಂದ ಫೆಡ್ ಮೀಟ್ ಸ್ಟಾರ್ಟ್ ಆಗಿದೆ, ನಾಳೆ ಔಟ್ಕಮ್ ಬರುತ್ತೆ, ನೋಡೋಣ ಏನ್ ಬರುತ್ತೆ ಅಲ್ಲಿಂದ ಅಂತ. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.47% ಪಾಸಿಟಿವ್ ಇದೆ. ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ 0.39% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏನೋ ಆಟೋ 1.44% ಪಾಸಿಟಿವ್ ಇದೆ. ನಿಯರ್ಲಿ 1.5% ಅಪ್ ಅಲ್ಲಿ ಆಟೋ ಸೆಕ್ಟರ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. FMCG ಡೌನ್ ಇದೆ 0.27%. IT ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಐಟಿಗೆ ಆಕ್ಚುಲಿ ರೇಟ್ ಕಟ್ ಆದ್ರೆ ಒಳ್ಳೆ ಸುದ್ದಿ ಆಗುತ್ತೆ. ಬಟ್ ಆ ಒಳ್ಳೆ ಸುದ್ದಿಯನ್ನ ಮುಚ್ಚಾಕ್ಲಿಕ್ಕೇನೆ ಇನ್ನೊಂದು ಸುದ್ದಿ ಇದೆ. ಅಂದ್ರೆ IT ಔಟ್ಸೋರ್ಸಿಂಗ್ ಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಹಾಕ್ಬೇಕು ಅನ್ನುವಂತ ಮಾತುಗಳು ಕೂಡ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕೇಳಿ ಬರ್ತಾ ಇದೆ, ಅಮೆರಿಕದಲ್ಲಿ. ಹಾಗಾಗಿ ರೇಟ್ ಕಟ್ ಆದ್ರೂ ಕೂಡ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿದೆ ಸದ್ಯದ ಮಟ್ಟಿಗೆ. ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ IT ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಮೀಡಿಯಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್. ಮೆಟಲ್ 0.83% ಅಪ್ ಆಗಿದೆ. ಫಾರ್ಮಾ 0.3% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. PSU ಬ್ಯಾಂಕ್ ಗಳು 0.43% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ 0.78% ಪಾಸಿಟಿವ್ ಇದೆ. ರಿಯಾಲ್ಟಿ 1.07% ಪಾಸಿಟಿವ್ ಇದೆ. ಹೆಲ್ತ್ ಕೇರ್ 0.06% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ 0.8% ವರೆಗೂ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಆಯಿಲ್ ಅಂಡ್ ಗ್ಯಾಸ್ 0.86% ಪಾಸಿಟಿವ್ ಇದೆ. ಓವರ್ ಆಲ್ ಎಲ್ಲ ಸೆಕ್ಟರ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ವು ಎಕ್ಸೆಪ್ಟ್ FMCG ಮಾತ್ರ ಸ್ವಲ್ಪ ಹಿಂದೆ ಉಳಿತು ಇವತ್ತು. ಇನ್ನೆಲ್ಲ ಸೆಕ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. ಅದರಲ್ಲಿ ಆಟೋ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು. IT, ಮೀಡಿಯಾ, ಮೆಟಲ್, ರಿಯಾಲ್ಟಿ, ಹಾಗೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಹಾಗೂ ಆಯಿಲ್ ಅಂಡ್ ಗ್ಯಾಸ್ ಇಲ್ಲಿ
ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿದೆ ಇವತ್ತು. ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ನೋಡಬಹುದು. ಇನ್ನು ನಮ್ಮ ಮಾರ್ಕೆಟ್ ಅಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡಿದ್ರೆ, ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಏನಂತ ಒಳ್ಳೆ ರಿಯಾಕ್ಷನ್ ಇಲ್ಲ, ನೋಡಬಹುದು. ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ, ಬಟ್ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಲ್ಲ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಒಂದಷ್ಟು ಪಾಸಿಟಿವ್ ಇದೆ. ಕೆಲವು ಮಾರ್ಕೆಟ್ಸ್ ಇಲ್ಲೂ ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾರೆ, ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಇವತ್ತು. ಅಂದ್ರೆ ಗ್ಲೋಬಲ್ ಕ್ಯೂಸ್ ಅಷ್ಟೇನು ಪಾಸಿಟಿವ್ ಇಲ್ಲ ಅಂದ್ರೂ ಕೂಡ ನಮ್ಮ ಮಾರ್ಕೆಟ್ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಕಾರಣಗಳನ್ನ ನನಗಾಗ್ಲೇ ಹೇಳಿದ್ದೀನಿ. ಹಾಗಂತ ಇವೇ ಅಂತ ಏನಲ್ಲ, ಇವುಗಳ ಜೊತೆಗೆ ಇನ್ನು ಸಣ್ಣ ಪುಟ್ಟ ಕಾರಣಗಳು ಕೂಡ ಇರ್ತವೆ. ಅವುಗಳು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರುತ್ತೆ. ಎಸ್ಪೆಷಲಿ ಟ್ರೇಡ್ ನೆಗೋಷಿಯೇಷನ್ ಸ್ಟಾರ್ಟ್ ಆಗಿರೋದು ಒಂದು ಒಳ್ಳೆ ಸುದ್ದಿನೇ, ಬಟ್ ಔಟ್ಕಮ್ ಹೇಗಿರುತ್ತೆ ನೋಡ್ಬೇಕಾಗತ್ತೆ ಕಾದು. ಜೊತೆಗೆ ಈ ನೆಗೋಷಿಯೇಷನ್ಸ್ ಅಲ್ಲಿ ಸಕ್ಸಸ್ ಸಿಗುತ್ತಾ ಮತ್ತೆ ಅನ್ಸರ್ಟೈನಿಟಿಗೆ ಬರುತ್ತಾ ಅದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಜೊತೆಗೆ ಇದು ಮಿನಿ ಟ್ರೇಡ್ ಡೀಲ್ ಆಗಿರಬಹುದು, ಯಾಕಂದ್ರೆ ಎಲ್ಲವನ್ನು ಬಹುಶಃ ಒಂದೇ ಸಲ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಸಾಕಷ್ಟು ಡಿಸ್ಪಾರಿಟೀಸ್ ಇದೆ, ಅಂದ್ರೆ ಡಿಫರೆನ್ಸಸ್ ತುಂಬಾ ಹೇಳ್ಕೊಡ್ತಿದ್ದಾರೆ ಅವರು ಕೂಡ ಇವರು ಕೂಡ. ಹಾಗಾಗಿ ಕಂಪ್ಲೀಟ್ ಡೀಲ್ ಚಾನ್ಸಸ್ ಕಡಿಮೆ ಈಗ. ಅದು ಇನ್ನೂ ಒಂದಷ್ಟು ದಿನ ಟೈಮ್ ತಗೊಳ್ಬಹುದು, ಬಟ್ ಮಿನಿ ಟ್ರೇಡ್ ಡೀಲ್ ಅಂತೂ ಆಗ್ಬಹುದು. ಅಂದ್ರೆ ಎಲ್ಲಿ ಡಿಫರೆನ್ಸಸ್ ಕಡಿಮೆ ಇದೆಯೋ ಅಲ್ಲಿ ಬಹುಶಃ ಬೇಗ ಓಕೆ ಆಗ್ಬಹುದು, ನೋಡೋಣ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದ್ರೆ ಎನ್ಸಿಸಿ ಬಗ್ಗೆ ಮಾನ್ಯ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ನೋಡಿದ್ವಿ. ಕಂಪನಿಗೆ ಬಿಹಾರಲ್ಲಿ ಒಂದು ಡ್ಯಾಮ್ ಪ್ರಾಜೆಕ್ಟ್ ಸಿಕ್ಕಿರೋ ಬಗ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ಇವತ್ತು 2019 ಕೋಟಿ ಪ್ರಾಜೆಕ್ಟ್ ಸಿಕ್ಕಿತ್ತು, ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಎನ್ಸಿಸಿ ಲಿಮಿಟೆಡ್ ಅಲ್ಲಿ. ಇನ್ನು JSW ಇನ್ಫ್ರಾಸ್ಟ್ರಕ್ಚರ್ ಫೋಕಸ್ ಅಲ್ಲಿ ಕಾರಣ ಕಂಪನಿ ಕೋಲ್ಕತಾ ಪೋರ್ಟ್ ಅಥಾರಿಟಿ ಜೊತೆ ಲಾಂಗ್ ಟರ್ಮ್ ಒಪ್ಪಂದವನ್ನು ಮಾಡ್ಕೊಂಡಿದೆ ನೆಕ್ಸ್ಟ್ 30 ಇಯರ್ಸ್ ಗೆ. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇಲ್ಲೂ ಕೂಡ ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿದೆ. ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ JSW ಇನ್ಫ್ರಾ. ನಂತರ ಮಿದಾನಿ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ನೋಡಬಹುದು. 136 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಳ್ಳೆ ಸುದ್ದಿ ಇತ್ತು. ಒಳ್ಳೆ ರಿಯಾಕ್ಷನ್ ಕೂಡ ಬಂತು ಮಾರ್ನಿಂಗ್. ಆನಂತರ ಸ್ವಲ್ಪ ಡೌನ್ ಆಯ್ತು, ಬಟ್ ಸ್ಟಿಲ್ ಮೋರ್ ದನ್ 1% ಅಪ್ ಅಲ್ಲೇ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಡಿದೆ. ವಿಶ್ರಾಂತ ನಿಗಮ್ ಅಥವಾ ಮಿದಾನಿ ಲಿಮಿಟೆಡ್. ಇನ್ನು ಅದಾನಿ ಎಂಟರ್ಪ್ರೈಸಸ್ ಬಗ್ಗೆ ಕೂಡ ಒಂದು ಸುದ್ದಿಯನ್ನು ನೋಡಿದ್ವಿ. 4081 ಕೋಟಿ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ, ರೋಪ್ ವೇ ಪ್ರಾಜೆಕ್ಟ್ ಸಿಕ್ಕಿರೋ ಬಗ್ಗೆ ಇಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ, ಬಟ್ ದೊಡ್ಡ ಮಟ್ಟದ ರಿಯಾಕ್ಷನ್ ಇಲ್ಲ. ನಾರ್ಮಲ್ ಆಗಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಇವತ್ತು. ನಂತರ ಟ್ರಾನ್ಸ್ರೈಲ್ ಲೈಟಿಂಗ್ ಲಿಮಿಟೆಡ್, ಇಲ್ಲೂ ಕೂಡ ಒಳ್ಳೆ ಸುದ್ದಿ ಬಂದಿತ್ತು, ನೋಡಬಹುದು. 421 crore ಆರ್ಡರ್ ಸಿಕ್ಕಿತ್ತು ಕಂಪನಿಗೆ, ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇಲ್ಲ, ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅದರಲ್ಲೂ ಎಕ್ಸ್ಪೋರ್ಟ್ ಆರ್ಡರ್ ಆಫ್ರಿಕಾದಿಂದ ಸಿಕ್ಕಂತ ಆರ್ಡರ್ ಇದು, ಬಟ್ ಒಳ್ಳೆ ಸುದ್ದಿ ಇದ್ರೂ ಕೂಡ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಟ್ರಾನ್ಸ್ರೈಲ್ ಲಿಮಿಟೆಡ್ ಅಲ್ಲಿ ಇವತ್ತು. ಇನ್ನು LNT ಕೂಡ ಸುದ್ದಿಯಲ್ಲಿತ್ತು, ಕಾರಣ ಕಂಪನಿಗೆ ಒಂದು ಸಿಗ್ನಿಫಿಕೆಂಟ್ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂತು ನೋಡಬಹುದು NPCIL ಇಂದ. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ, ಎಸ್ಪೆಷಲಿ ಒಂದಷ್ಟು ಅನ್ನೋದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಮೋರ್ ದನ್ 2% ಅಪ್ LNT ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಯಾಕಂದ್ರೆ ಈ ಸ್ಟಾಕ್ 2% ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮೂವ್ ಆಗೋದಿಲ್ಲ ದೊಡ್ಡ ಕಂಪನಿಗಳು. ಹಾಗಾಗಿ 2.3% ಅಪ್ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಇಂಟರಾಜ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಕೂಡ ಫೋಕಸ್ ಅಲ್ಲಿ, ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿಯ ಬಂತು, ಬಟ್ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಆಗಲಿಲ್ಲ. ಕಾರಣ ಕಂಪನಿ ತನ್ನ ಪ್ಲಾಂಟ್ ನ್ಯೂ ಬಾಕ್ಸ್ ಲೈನ್ ಅಥವಾ ಬಾಕ್ಸ್ ಕಾಲಮ್ ಲೈನ್ ಅನ್ನು ಸ್ಟಾರ್ಟ್ ಮಾಡಿದೆ, ಕಮರ್ಷಿಯಲ್ ಆಪರೇಷನ್ಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಇದಕ್ಕಾಗಿ 53 ಕೋಟಿ ಇನ್ವೆಸ್ಟ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು, ಬಟ್ ಸ್ಟಾಕ್ ಲೈನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ. ಇವತ್ತು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲೇ ಇಂಟರಾಜ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸರಿ ಗೆಳೆಯರೆ, ಹಾಗೆ ಇನ್ ಕೇಸ್ ಇಲ್ಲಿವರೆಗೂ ನಮ್ಮ SMP ಗೆಳೆಯರ ಬಳಗ ಚಾನಲ್ ನ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ. ಏನೋ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರುವಂತವ್ರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇಮೇಲ್ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಒದಗಿಸ್ತೇವೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.